ಈ ನಡುವೆ ನೀವು ವಿಜೇಂದ್ರ ಅವರ ನಾಯಕತ್ವದ ಕುರಿತಂತೆ ಮಾತಾಡ್ತಾ ಇದ್ರಿ. ಹೇಗಿದೆ ಸರ್ ಶಾಸಕರ ನಡುವೆ ಅಥವಾ ನಾಯಕರ ನಡುವಿನ ಅವರ ಒಡನಾಟ? ಯಾಕಂದರೆ ನಾಯಕತ್ವದ ಕುರಿತಂತೆ ಆಗಾಗ BJPಯಲ್ಲಿ ಚರ್ಚೆ ಆಗ್ತಾ ಇದೆ. ಈ ಪರಿಷತ್ ಚುನಾವಣೆ ಏನಾದರೂ ಪರಿಣಾಮ ಬೀರುತ್ತಾ ನಾಯಕತ್ವಕ್ಕೆ? ಯಾವ ಪರಿಣಾಮವೂ ಬೀರೋದಿಲ್ಲ. ನಾಯಕತ್ವ ಅತ್ಯಂತ ಸದೃಢವಾಗಿದೆ. ವಿಜೇಂದ್ರ ಅವರು ಮುಂದಿನ ಪೀಳಿಗೆಯ ಯುವ ಪೀಳಿಗೆಯ ಒಬ್ಬ ಭರವಸೆಯ ನೇತಾರನಾಗಿ ಹೊರಹೊಮ್ಮಿದ್ದಾರೆ. ಅದು ಹೌದು ಅನ್ನುವುದಕ್ಕೆ ನೀವೇ TV ಮಾಧ್ಯಮದಲ್ಲಿ ತೋರಿಸ್ತೀರಿ. ಎಲ್ಲಿ ಹೋದರೂ ಕೂಡ ಒಬ್ಬ ಸೆಲೆಬ್ರಿಟಿಗೆ ಸೇರೋ ರೀತಿಯಲ್ಲಿ ಜನ ಅವರನ್ನು ಮುತ್ತುತ್ತಾರೆ, ಮಹಿಳೆಯರು. ಇದನ್ನು ನಾನು ಹೊಗಳಲಿಕ್ಕೆ ಹೇಳ್ತಾ ಇಲ್ಲ. ಈ ರಾಜ್ಯದಲ್ಲಿ ಜನಪ್ರಿಯತೆಯ ರಾಜಕೀಯ ನೇತಾರರುಗಳ ಸಾಲಿನಲ್ಲಿ ವಿಜೇಂದ್ರ ಅವರು ಕೂಡ ಇದ್ದಾರೆ. ಅದೇ ರೀತಿ ನಮ್ಮ ವಿರೋಧ ಪಕ್ಷದ ಇಬ್ಬರೂ ನಾಯಕರು ಸದನದಲ್ಲಿ ಅತ್ಯಂತ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂಘಟನೆ ಸದೃಢವಾಗಿದೆ. ಎಲ್ಲ ರೀತಿಯ ನಾಯಕರುಗಳು ಕೂಡ ಅನೋನ್ಯತೆ ಇದೆ. ಮಾಧ್ಯಮಗಳಲ್ಲಿ ಒಂದಷ್ಟು ಮಸಾಲೆ ಸುದ್ದಿಗಳು ಬರ್ತಾ ಇರ್ತವೆ. ಆ ಮಸಾಲೆ ಸುದ್ದಿಗಳಾಗಿರ್ತವೆ. ಮತ್ತು ಒಂದು ಹೇಳಲಿಕ್ಕೆ ಬರ್ತೀನಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ಅವಕಾಶ ಇದೆ. ಆದ್ದರಿಂದ ಸಂದರ್ಭಗಳಲ್ಲಿ ಯಾರಾದರೂ ಒಂದು ವಿಚಾರಗಳನ್ನು ಮಂಡನೆ ಮಾಡಿದಾಗ ಅದು ಸಕಾರಾತ್ಮಕವಾಗಿದ್ದಾಗ ಸ್ವೀಕಾರ ಮಾಡಿರುವಂಥ ಉದಾಹರಣೆಗಳಿದೆ. ಅದರಿಂದ ಇವತ್ತು ಬೃಹತ್ತಾಗಿ ಬೆಳೆದಿದೆ. ರಾಜಕೀಯ ಭೂಪಟದಲ್ಲಿ ಅಲ್ಲೊಂದು ಇಲ್ಲೊಂದು ಚುಕ್ಕೆ ಗುರುತಂತೆ ಇವತ್ತು ಕಾಂಗ್ರೆಸ್ ಕಾಣುತ್ತಿದ್ದರೆ, ಇಡೀ ಭಾರತದ ರಾಜಕೀಯ ಭೂಪಟದಲ್ಲಿ ಎಲ್ಲೆಂದರೆ ಅಲ್ಲಿ ಕೇಸರಿ, ಎಲ್ಲೆಂದರಲ್ಲಿ ಕಮಲ ಕಾಣುತ್ತಿದೆ. ಇದರ ನಡುವೆ ಇಂತಹ ದೊಡ್ಡ ಪಕ್ಷದಲ್ಲಿ ಅಭಿಪ್ರಾಯಗಳು ಬರ್ಬೋದು ಹೊರತು ಭಿನ್ನಾಭಿಪ್ರಾಯಗಳು ಇಲ್ಲ ಅಂತಕ್ಕಂಥದ್ದು ನಾನು ಹೇಳಬೇಕು. ಹಾಗಾದರೆ ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರು ನಿಮ್ಮ ಜೊತೆ ಸೇರ್ಕೋಬೋದು, ಈಶ್ವರಪ್ಪನವರು ಸೇರ್ಕೋಬೋದಾ? ಅವರಿಬ್ಬರು ಉಚ್ಚಾಟಿತರಾಗಿದ್ದಾರೆ. ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅವರೇನು ಅರ್ಜಿ ಕೊಡ್ತೀವಿ ಅಂತಲೂ ಹೇಳಿಲ್ಲ, ಅಥವಾ ಅವೆರಡೂ ಆಗಿದೆ. ಅದನ್ನು ನಾನು ಮಾತನಾಡೋಷ್ಟು ದೊಡ್ಡವನಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇಬ್ಬರು ಉಚ್ಚಾಟಿತ ಸ್ಥಿತಿಯಲ್ಲಿದ್ದಾರೆ ಅಷ್ಟೇ ಹೇಳ್ಬೋದು. ಈ ಚುನಾವಣೆ ಸಂದರ್ಭದಲ್ಲಿ ಯತ್ನಾಳ್ ಅವರಿಗಿರೋ ಬದ್ಧತೆ ಕೂಡ BJPಯ ಶಾಸಕರಿಗೆ ಇಲ್ವಾಯ್ತಲ್ಲ ಅನ್ನುವಂಥ ಮಾತು ಕೇಳಿಬಂತು. ಆ ಥರ ಏನೂ ಇಲ್ಲ. ಇದೆಲ್ಲ BJP ಶಾಸಕರು ಅಷ್ಟು ಜನ ಓಟ್ ಹಾಕಿದಾರಲ್ಲ. ಯತ್ನಾಳ್ ಅವರು ಓಟ್ ಹಾಕ್ತೀನಿ ಅಂತ ಹೇಳಿದರೆ ಓಟ್ ಹಾಕಿದರೆ ಭಾಳ ಸಂತೋಷ. ರೈಟ್. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ. 3 ವರ್ಷದ ಆಡಳಿತನ ಖಂಡಿತವಾಗ್ಲೂ ನೀವು ಅಬ್ಸರ್ವ್ ಮಾಡಿರ್ತೀರಿ. ಹೇಗಿದೆ ಸರ್ ಆಡಳಿತ? ಸಂಪೂರ್ಣ ಜನವಿರೋಧಿ, ಭ್ರಷ್ಟಾಚಾರಗಳು, ಲೂಟಿಕೋರತನಗಳ ಸರಮಾಲೆ. ಇದೊಂದು ರಿಯಲ್ ಎಸ್ಟೇಟ್ ಸರ್ಕಾರ. ಸರ್ಕಾರದ ಖಜಾನೆಗೆ ಕನ್ನ ಹಾಕಿದಂಥ ಉದಾಹರಣೆ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ, ಸರ್ಕಾರದ ಇತಿಹಾಸದಲ್ಲಿದ್ದರೆ ಈ 3 ವರ್ಷದ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ. ಸ್ವತಃ ಮುಖ್ಯಮಂತ್ರಿಗಳೇ 14 ನಿವೇಶನಗಳನ್ನು ನಿಯಮ ಮೀರಿ ಪಡೆದುಕೊಂಡು ಪಶ್ಚಾತ್ತಾಪದ ರೀತಿಯಲ್ಲಿ ವಾಪಸ್ ಕೊಟ್ಟಂಥ ನೈತಿಕತೆ ಇಲ್ಲದೆ ಅಧಿಕಾರದಲ್ಲಿ ಮುಂದುವರೆದದ್ದು ಬಹುಶಃ ಕರ್ನಾಟಕ ರಾಜಕಾರಣದ ಯಾವ ರಾಮಕೃಷ್ಣ ಹೆಗಡೆಯವರ ಮೌಲ್ಯಾಧಾರಿತ ರಾಜಕಾರಣದ ಗರಡಿಯಿಂದ ಬಂದೆ ಅಂತ ಹೇಳಿಕೊಂಡಂಥ ಸಿದ್ದರಾಮಯ್ಯನವರು ನೈತಿಕ ಅಧಪ್ಪತನವನ್ನು ಅನಾವರಣಗೊಳಿಸಿದಂಥ ಒಂದು ಆಡಳಿತವನ್ನು ಈ ರಾಜ್ಯದ ಜನತೆ ನೋಡಿದ್ದಾರೆ. ಹಿಂದುಳಿದ ವರ್ಗದವರಿಗೆ ಒಂದು ಕಲ್ಯಾಣದ ಕಾರ್ಯಕ್ರಮ ಕೊಡಲಿಲ್ಲ. ಪರಿಶಿಷ್ಟರ ಕಲ್ಯಾಣ ಕಾರ್ಯಕ್ರಮ ಇರಲಿ, ಅದಕ್ಕೆ ಮೀಸಲಾಗಿದ್ದಂಥ ಹಣವನ್ನೆಲ್ಲ ಬೇರೆದಕ್ಕೆ ಉಪಯೋಗಿಸ್ಕೊಂಡ್ರು. ಈಗ ಗ್ಯಾರಂಟಿಯಲ್ಲಿ 250 ಕೋಟಿ ಇವತ್ತು ಹಗರಣ ಆಗಿದೆ ಅಂತ ಬರ್ತಾ ಇದೆ. ಇಡೀ ರಾಜ್ಯದಲ್ಲಿ ಇಷ್ಟು ನಗರಾಭಿವೃದ್ಧಿ ಪ್ರಾಧಿಕಾರಗಳಿದೆ, ಕಚೇರಿ ಇದೆ. ಯಾವುದಾದ್ರೂ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಲೇಔಟ್ ಮಾಡಿ ಜನಕ್ಕೆ ಇವತ್ತು ನಿವೇಶನ ಮನೆ ಕೊಟ್ಟಿದ್ದಾರೆ? ಎಷ್ಟು ಲಕ್ಷ ಇವತ್ತು ಜನಕ್ಕೆ ಸೂರು ರೈತರು ಇವತ್ತು ಯಾವುದಾದ್ರೂ ಅವ್ರ ಫಲಾನುಭವಿಗಳ ಸಭೆ ಮಾಡಿದರೆ ಹಿಂದೆ BJP ಸರ್ಕಾರ ಸಿದ್ಧ ಮಾಡಿದಂಥ ಮನೆಗಳನ್ನ ವಿತರಣೆ ಮಾಡಿದ್ದಾರೆ. ಅವ್ರಿಗೆ ಹಕ್ಕುಪತ್ರ ಕೊಟ್ಟಿರೋದು.